ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು 17ನೇ ಬಜೆಟನ್ನು ಮನ್ನಣೆ ಮಾಡುವುದರ ಮೂಲಕ ಒಂದು ಐತಿಹಾಸಿಕ ದಾಖಲೆಗೆ ಸಾಕ್ಷಿ ಆಗ್ತಾ ಇದ್ದಾರೆ. ಅದಕ್ಕೆ ನಮಗೆಲ್ಲರಿಗೂ ನಿರೀಕ್ಷೆ ಇದೆ. 5 ಗ್ಯಾರಂಟಿಗಳನ್ನ ಕೊಡೋದ್ರ ಮೂಲಕ ಯುವಕರಿಗೆ ಉದ್ಯೋಗದಲ್ಲಿ ನೇಮಕಾತಿಯನ್ನು ಮಾಡ್ತೀವಿ ಅನ್ನುವಂಥ ತೀರ್ಮಾನದಲ್ಲಿ ಇವತ್ತು ರಾಜ್ಯದ ಬಜೆಟನ್ನು 10-15ಕ್ಕೆ ಘೋಷಣೆ ಮಾಡ್ತಾರೆ. ಆ ಪ್ರಾರಂಭ ಆದ ನಂತರ ನಾವು ರಿಯಾಕ್ಟ್ ಮಾಡ್ತೇವೆ. ಒಂದು ಒಳ್ಳೆ ಬಜೆಟ್ನ ಕೊಡ್ತಾರಂತ ನಮಗೆಲ್ಲರಿಗೂ ನಿರೀಕ್ಷೆ ಇದೆ. ಅದು ಅಭಿವೃದ್ಧಿ ಆಗಿರ್ಬೋದು, ಸರ್ವಧರ್ಮಕ್ಕಾಗಿರ್ಬೋದು, ಆರೋಗ್ಯ, ಶಿಕ್ಷಣ ಮತ್ತು ಇತರೆ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ವಿಶೇಷವಾದಂಥ ಒತ್ತಡ ಕೊಡ್ತಾರೆ ಅನ್ನುವಂಥ ಮಾಹಿತಿ ಮಾಧ್ಯಮಗಳ ಮೂಲಕ ಕೊಡೋಗಿದೆ. ಆ ಬಜೆಟ್ಟು ಗೌಪ್ಯತೆ ಇರೋದ್ರಿಂದ ಮುಖ್ಯಮಂತ್ರಿಗಳು 10-15ಕ್ಕೆ ಪ್ರಾರಂಭ ಮಾಡಿದ್ರ ಬಗ್ಗೆ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ಬೋದು. ನನಗೊಂದು ಆಶಾಭಾವ ಇದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಳ್ಳೆಯ ಬಜೆಟ್ನನ್ನು ಇವತ್ತು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಸರ್, ಈಗ ವಿಪಕ್ಷದವರೆಲ್ಲ ಸಿದ್ದರಾಮಯ್ಯನವ್ರನ್ನ ಸಾಲದ ರಾಮಯ್ಯ ಅಂತ ಟೀಕೆ ಮಾಡ್ತಿದ್ದಾರೆ ಸರ್. ಪ್ರತಿ ಬಜೆಟಲ್ಲೂ ಕೂಡ ಸಾಲ ಬಿಟ್ಟು ಹೋಗ್ತಿದ್ದಾರೆ ಅಂತ. ಒಂದು ವೈಟ್ ಪೇಪರ್ ಹೊರಡಿಸ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಯಾರ ಕಾಲದಲ್ಲಿ ಎಷ್ಟು ಸಾಲ ಆಗಿದೆ ಅದಕ್ಕೆ ಉತ್ತರ ಹೇಳಿ ಅವರು. ಅದು ಬಿಡೋದು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡಿದಾಗ ಒಂದು ಕೆಲಸ. ಒಂದು ವಿರೋಧ ಪಕ್ಷ ಆಗಿ ಒಳ್ಳೆ ಸಲಹೆಗಳನ್ನು ಕೊಡಲಿ, ಅದನ್ನು ನಾವು ಸ್ವೀಕರಿಸ್ತೇವೆ. ಅದು ಬಿಟ್ಟುಕೊಟ್ಟು ಸಾಲದ ರಾಮಯ್ಯ, ಈದ್ ರಾಮಯ್ಯ, ಮತ್ತು ನೀವೇನು ಮಾಡಿದ್ರಿ? ಇವತ್ತು ಕೇಂದ್ರ ಸರ್ಕಾರದಿಂದ ದುಡ್ಡು ಯಾಕೆ ಕೊಡ್ತಾ ಇಲ್ಲ? ಹಿಂಗೆ 100 ಕೇಳ್ಬೋದು. ಆದರೆ ನಾವು ಕೇಂದ್ರ ಸರ್ಕಾರ ಇವತ್ತು ತಾಯಿ ಸ್ಥಾನದಲ್ಲಿದೆ. ಇವತ್ತು ನಾವೆಲ್ಲರೂ ಒತ್ತಾಯ ಮಾಡ್ತೀವಿ, ಮಹದಾಯಿ ಕಸ ಬಡ್ಡಿ ಆಗಬೇಕು, ಮೇಕೆದಾಟು ಆಗಬೇಕು, ನಮ್ಮ ರಾಜ್ಯದ ನೀರಾವರಿಗೆ ದುಡ್ಡು ಕೊಡಬೇಕು ಅಂತ ಕೇಳ್ತೀವಿ. ಮತ್ತು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಮತ್ತು ನಮ್ಮ 28 ಜನ ಸಂಸದರು ಏನು ಮಾಡ್ತಾರೆ? ಅದಕ್ಕೆ ಉತ್ತರ ಹೇಳ್ಬೇಕಲ್ಲ ಅವರು. ಒಂದು ವಿರೋಧ ಪಕ್ಷವಾಗಿ ಕೇಂದ್ರದಲ್ಲಿ ಆಡಳಿತದಲ್ಲಿ ಇದ್ದುಕೊಂಡು ಅವರು ಕೇಂದ್ರ ಸರ್ಕಾರಕ್ಕೆ ಏನು ಒತ್ತಾಯ ಮಾಡೋದಿಲ್ಲ, ಬರೀ ರಾಜ್ಯ ಸರ್ಕಾರಕ್ಕೆ ಬ್ಯಾಟಿಂಗ್ ಮಾಡಕ್ಕೆ ಬರ್ತಾರೆ. ನಿಮ್ಮ ಬ್ಯಾಟಿಂಗ್ ಅನ್ನು ಎದುರಿಸುವಂತ ಶಕ್ತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬ್ಗೆ ಐತಿ. ನಾವು ಸಮರ್ಥವಾಗಿ ಸರ್ಕಾರ ಕೊಡ್ತೀವಿ, ಒಳ್ಳೆಯ ಬಜೆಟ್ ಅನ್ನು ಕೊಡ್ತೀವಿ.